Hi, welcome back to my YouTube channel. ಇವತ್ತಿನ ವ್ಲಾಗ್ ಒನ್ ಆಫ್ ದ ಸ್ಪೆಷಲ್ ವ್ಲಾಗ್ ಅಗೇನ್. ಯಾಕಂದರೆ ನಾಳೆ ನಮ್ಮ ಅಮ್ಮನ ಬರ್ಡೇ ಆ್ಯಂಡ್ ಇವತ್ತು ನನ್ನ ತಮ್ಮ ಐರ್ಲ್ಯಾಂಡಿಂದ US ಗೆ ಬರ್ತಾ ಇದ್ದಾನೆ. ಆ್ಯಂಡ್ ಇದು ಒಂದು ಫಸ್ಟ್ ಟೈಮ್ ವಿಸಿಟ್ US ಗೆ. ಸೊ ಮಚ್ ಮೋರ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಎಕ್ಸೈಟಿಂಗ್ ನಮಗೆ. ಇವಾಗ ನಾವೆಲ್ಲರೂ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ ಅವನ್ನ ಪಿಕ್ ಮಾಡ್ಕೊಂಡು ಬರಲಿಕ್ಕೆ. ಈವ್ನಿಂಗ್ ಆಗದೆ, ವೆದರ್ ಕೂಡ ಚೆನ್ನಾಗದೆ, ಹಾಗಾಗಿ ನಾನು ಪಾಪು ಕೂಡ ಹೋಗ್ತಾ ಇದ್ದೀವಿ ಇವತ್ತು ಕರ್ಕೊಂಡು ಬರಲಿಕ್ಕೆ ಅಂತ. ಸೊ ಇವಾಗ ಎಲ್ಲರೂ ರೆಡಿಯಾಗಾಯಿತು, ಇನ್ನೇನು ಹೊರಡಬೇಕು. ಇನ್ನು ಸ್ವಲ್ಪ ಹೊತ್ತಿಗೆ ಒಂದು ಲ್ಯಾಂಡಿಂಗ್ ಅದೇ. ಅವನಿಗೆ ಅಂತ ಅವನ ಫೇವ್ರೆಟ್ ಡಿನ್ನರ್ ಅಮ್ಮ ಮಾಡ್ತಿದ್ದಾಳೆ ಇವತ್ತು. ಆ್ಯಂಡ್ ಬರ್ಡೇ ನಾವು ನಾಳೆ ಸೆಲೆಬ್ರೇಟ್ ಮಾಡ್ತೀವಿ. ಈ ಬರ್ಡೇನೂ ಅಷ್ಟೇ, ಅಮ್ಮನ ಬರ್ಡೇ 5 ಇಯರ್ಸ್ ಆದಮೇಲೆ ನಾವು ಎಂಟೈರ್ ಫ್ಯಾಮಿಲಿ ಜೊತೆಗೆ ಇರೋದು. ಹಾಗಾಗಿ ಅಮ್ಮಗೆ ಭಾಳ ಖುಷಿ ಆಗ್ತಾ ಇದೆ. ಸೊ ಇವಾಗ ಹೊರಡೋದೇ ಇನ್ನು ನೆಕ್ಸ್ಟ್ ಏನೇನಾಗ್ತದೆ ಅನ್ನೋದು ಹಾಗೆ ತೋರಿಸ್ತಾ ಇರ್ತೀನಿ, ನೋಡ್ತಾ ಇರಿ. ಎಲ್ಲ ರೆಡಿಯಾಗಿ ಇನ್ನೇನು ಹೊರಡೋ ಟೈಮ್ಗೂ ನಮ್ಮ ಬೇಬಿದು ಐಟಮ್ಸ್ ಏನೇನು ಮಿಸ್ ಆಗಿರ್ತಾವಂತ ಗೊತ್ತೇ ಆಗಲ್ಲ. ಸೊ ಎಲ್ಲಾನು ಇಟ್ಕೊಂಡು ಮತ್ತೆ ಹೋಗ್ತಾ ಇದ್ದೀವಿ ಇವಾಗ. ಏನಮ್ಮ ಎಕ್ಸೈಟೆಡ್? ಓ ಭಾಳ ಎಕ್ಸೈಟೆಡ್. ಫಸ್ಟ್ ಟೈಮ್ ಬರ್ತಿದ್ದಾನೆ, ಅಮೇರಿಕಕ್ಕೆ ಬರ್ತಿದ್ದಾನೆ, ಎಲ್ಲರೂ ನಾವು ಜೊತೆಗೆ ಸ್ಪೆಂಡ್ ಮಾಡ್ತೀವಿ. ಸೊ ನಾಳೆ ಸ್ಪೆಷಲ್ ಡೇ, ಟುಮಾರೋ ಇಸ್ ಸ್ಪೆಷಲ್ ಡೇ. 5 ಇಯರ್ಸ್ ಆದ್ಮೇಲಲ್ಲ ನಾವೆಲ್ಲ ನನ್ನ ಬರ್ತ್ಡೇನ ಕಂಪ್ಲೀಟ್ ಐ ಆಮ್ ಸೆಲೆಬ್ರೇಟಿಂಗ್ ಇಟ್ ವಿತ್ ಮೈ ಫ್ಯಾಮಿಲಿ. ಮೈ ನ್ಯೂ ಬಾರ್ನ್ ಗ್ರ್ಯಾಂಡ್ ಸನ್ ಜೊತೆಗೆ ಮಗಳು, ಮಗ, ಅಳಿಯ, ಗಂಡ ಎಲ್ಲ ಜೊತೆಗೆ ಸ್ಪೆಂಡ್ ಮಾಡ್ತಿರೋದು. ಇಟ್ಸ್ ರಿಯಲಿ ಅ ಹ್ಯಾಪಿ ಮೂಮೆಂಟ್ ಫಾರ್ ಮಿ ಆ್ಯಂಡ್ ಆನ್ ಎಮೋಷ್ನಲ್ ಒನ್ ಟು. ಇನ್ನೇನು ಏರ್ಪೋರ್ಟ್ ಕಾಣಿಸ್ತು, ಬೇಗ ಹೋಗೋಣ ಅಂತ ಅಂದ್ಕೊಂಡ್ರೆ ಅವತ್ತು ಫುಲ್ ಟ್ರಾಫಿಕ್ ಇತ್ತು. ನಾವು ಆನ್ ಟೈಮ್ ಹೋಗಿದ್ವಿ. ಅವ್ನು ಬರೋಕ್ಕಿಂತ ಮುಂಚೆ ನಾವು ಹೋಗಬೇಕು, ಅವನ್ನ ವೆಲ್ಕಮ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಬಟ್ ಟ್ರಾಫಿಕ್ಕಿಂದ ಎಲ್ಲನೂ ನಮ್ಮದು ಪ್ಲ್ಯಾನ್ ಹಾಳಾಯಿತು. ಅವ್ನು ಆಲ್ರೆಡಿ ಬಂದುಬಿಟ್ಟಿದ್ದ. ಸೊ ಅವನೇ ನಮಗೆ ವೆಲ್ಕಮ್ ಮಾಡ್ಕೊಂಡ. ಅವನು ಎಷ್ಟೊತ್ತು ವೆಯ್ಟ್ ಮಾಡಾದಮೇಲೆ ನಾವು ಹೋದ್ವಿ. ಬಟ್ ಅವ್ನು ಒಂದು ಕಡೆ ಕುತ್ಕೊಂಡಿದ್ದ, ಎಲ್ಲ ನೋಡ್ತಿದ್ದ. ಈಗ ನಾವೆಲ್ಲರೂ ಏರ್ಪೋರ್ಟಿಗೆ ಬಂದೀವಿ. ಬಟ್ ನನ್ನ ತಮ್ಮಂಗೆ ಗೊತ್ತಿಲ್ಲ, ಜಸ್ಟ್ ನಮ್ಮ ಅಪ್ಪ ಮತ್ತು ಸಾಗರ್ ಅಷ್ಟೇ ಬರ್ತಿದ್ದಾರೆ ಅಂತ ಅಂದ್ಕೊಂಡ. ನಾನು ನಮ್ಮಮ್ಮ ಮತ್ತು ನಮ್ಮ ಮಗು ಬಂದಿರೋದು ಅವನಿಗೆ ಗೊತ್ತಿಲ್ಲ. ಇವಾಗ ಸರ್ಪ್ರೈಸ್ ಕೊಡ್ತಾ ಇದ್ದೀವಿ. ನಾವು ಆಮೇಲೆ ಬ್ಯಾಗ್ ಸಿಗ್ಲಿಕ್ಕೆ ಟೈಮ್ ಆಗ್ತದೆ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಅವ್ನು ನೋಡಿದರೆ ಆಲ್ರೆಡಿ ಬ್ಯಾಗ್ ತೊಗೊಂಡು ಬ್ಯಾಗೇಜ್ ಹತ್ರನೇ ವೆಯ್ಟ್ ಮಾಡ್ತಾ ಇದ್ದ. ನಾವು ನೋಡಿದ್ವಿ ಅವನಿಗೆ, ನಾವು ಕಾಣಿಸ್ಕೋಬಾರ್ದು ಅಂತ ಸ್ವಲ್ಪ ಸೈಡಲ್ಲೆಲ್ಲ ಹೋಗ್ತಾ ಇದ್ವಿ. ಆಮೇಲೆ ನೋಡ್ದ, ಅವನಿಗೆ ಫುಲ್ ಖುಷಿ ಆಯಿತು. ನಮ್ಮೆಲ್ಲರಿಗೂ ಅವನ್ನ US ಅಲ್ಲಿ ನೋಡಿ ಭಾಳ ಖುಷಿ ಆಯಿತು. ಯಾಕಂದರೆ ಅವನದು ಫಸ್ಟ್ ಟೈಮ್ ವಿಸಿಟ್ ಇತ್ತು ಇದು. ಆ್ಯಂಡ್ ಫುಲ್ ಫ್ಯಾಮ್ಲಿ ಒಂದೇ ಟೈಮ್ ಇದ್ದಾಗನೇ ಅವ್ನು ಕೂಡ ಬಂದಲ್ಲ, ಅದು ನನಗೆ ಇನ್ನೂ ಜಾಸ್ತಿ ಖುಷಿ ಆಯಿತು. ಮಗನ ಕೂಡ ಫಸ್ಟ್ ಟೈಮ್ ಅವ್ನು ನೋಡಿದ್ದು. ಸೊ ಎಲ್ಲನೂ ಭಾಳನೇ ಓವರ್ವೆಲ್ಮಿಂಗ್ ಆಗಿ ಇತ್ತು. ಭಾಳ ಖುಷಿ ಆಯಿತು ನಮಗೆ. ಆ್ಯಂಡ್ ನನ್ನ ತಮ್ಮಂದು ಫೇವ್ರೆಟ್ ಚಪಾತಿ. ಸೊ ಅಮ್ಮ ಅವ್ನು ಬಂದಿದ್ದ ದಿನ ಈವ್ನಿಂಗ್ ಚಪಾತಿನೇ ಇಟ್ಕೊಂಡಿದ್ಲು. ಈವ್ನಿಂಗ್ ನಮಗೆ ಡಿನ್ನರ್ ಅವತ್ತು. ನನಗೆ ಚಪಾತಿ ಜೊತೆ ಆಲೂ ಗೋಬಿ ಪಲ್ಯ ಭಾಳನೇ ಇಷ್ಟ, ಅದಕ್ಕೆ ಅಮ್ಮ ಅವತ್ತು ಅದನ್ನೇ ಮಾಡಿದ್ಲು. ಆ್ಯಂಡ್ ಎಲ್ಲರೂ ಅದೇ ತಿಂದ್ವಿ.
ನಿಖಿಲ್ ನಮ್ಮ ಮನೆಗೆ ಫಸ್ಟ್ ಟೈಮ್ ಬರ್ತಾ ಇರೋದು ಅಂತ ನಮಗೆ ಗಿಫ್ಟ್ ತೊಗೊಂಡು ಬಂದಿದ್ದ ಡಿಫ್ಯೂಸರ್. ಸೊ ಇದರೊಳಗೆ ಎಸೆನ್ಷಿಯಲ್ ಆಯಿಲ್ ನಮಗೆ ಯಾವ ಫ್ರೆಗ್ರೆನ್ಸ್ದು ಬೇಕೋ ಅದು ಹಾಕಿದರೆ ಎಷ್ಟು ಚೆನ್ನಾಗಿರೋ ಸ್ಮೆಲ್ ಇರ್ತದೆ ಮನೆಯಲ್ಲೆಲ್ಲ. ಆ್ಯಂಡ್ ಕಲರ್ ಚೇಂಜಿಂಗ್ದಿದು ಇದು ಭಾಳನೇ ಬ್ಯೂಟಿಫುಲ್ ಆಗದೆ. ಅದಾದಮೇಲೆ ಮಗುಗೆ ಕ್ಯಾಕ್ಟಸ್ ತೊಗೊಂಡು ಬಂದಿದ್ದೆ. ಇದು ಒಂಥರ ಟಾಕಿಂಗ್ ಕ್ಯಾಕ್ಟಸ್. ಇದರಲ್ಲಿ ಸೆಲ್ ಹಾಕಬೇಕು, ಬಟನ್ ಆನ್ ಮಾಡಿ ನಾವು ಮಾತಾಡಿದರೆ ಮೈಕ್ ಹತ್ರ ಇದು ಲೈಟ್ ಎಲ್ಲ ಹಾಕಿ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡ್ತದೆ. ಸೊ ಡೆಫಿನೆಟ್ಲಿ ಇವಾಗ ಇದು ಸ್ವಲ್ಪ ಟ್ರೆಂಡಿಂಗಲ್ಲದೆ, ರೀಲ್ಸಲ್ಲೆಲ್ಲ ನೋಡಿರ್ತೀವಿ. ಇದನ್ನು ಮಕ್ಕಳು ಜಾಸ್ತಿ ನೋಡ್ತಾರೆ ಮಾತಾಡ್ತಿದ್ರೆ. ಹಾಗಾಗಿ ನಾವು ನಮ್ಮ ಮಗನ ಇದ್ರ ಮುಂದೆ ಮಲಗಿಸ್ಬಿಟ್ಟು ನಾವು ಮಾತಾಡ್ತಿರ್ತೀವಿ. ಸೊ ಅವನು ಇದನ್ನು ನೋಡ್ತಿರ್ತಾನೆ. ನೋಡ್ಬೋದು, ಇದು ಭಾಳನೇ ಬ್ಯೂಟಿಫುಲ್ ಅದೇ. ಆ್ಯಂಡ್ ಸೆಕೆಂಡ್ ಟಾಯ್ ಬಂದುಬಿಟ್ಟು ಹ್ಯಾಪಿ ಡಕ್. ಇದೂ ಅಷ್ಟೇ ರೀಲ್ಸಲ್ಲೇ ಇವಾಗ ಫುಲ್ ಟ್ರೆಂಡಿಂಗಲ್ಲಿರೋದು. ಅವನು ಅಷ್ಟೇ ಅವನು ನೋಡಿನೇ ತೊಗೊಂಡು ಬಂದಿರೋದು. ಇದು ಆನ್ ಮಾಡಿದರೆ ಫುಲ್ ಸೌಂಡ್ ಬರ್ತದೆ, ನೋಡ್ರಿ. ಹಾಯ್, ಸೊ ಇವತ್ತು ಡೇ 2 ಆ್ಯಂಡ್ ಈ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ನೆನ್ನೆ ನನಗೆ ಅಷ್ಟೇ ಮಾಡಲಿಕ್ಕಾಯಿತು. ಅದಾದಮೇಲೆ ಫುಲ್ ಸುಸ್ತಾಗ್ಬಿಟ್ಟಿತ್ತು, ಏರ್ಪೋರ್ಟ್ಗೆಲ್ಲ ಹೋಗಿ ಬಂದಿದ್ದು. ಇವತ್ತು ಅಮ್ಮನ ಬರ್ಡೇ, ಬೆಳಗ್ಗೆ ಏನು ಸ್ಪೆಷಲ್ ಇತ್ತು ಅಂತ ತೋರಿಸಿದ್ನಲ್ಲ. ಈವ್ನಿಂಗ್ ಒಂದು ಸ್ಮಾಲ್ ಸೆಲೆಬ್ರೇಷನ್ ಇಟ್ಕೊಂಡಿವಿ. ಒಂದು ಸಣ್ಣದೊಂದು ಕೇಕ್ ಕೂಡ ತೊಗೊಂಡು ಬಂದಾರೆ ಸಾಗರ್ ನಿಖಿಲ್ ಹೋಗಿ. ಇವಾಗ ಔಟ್ಸೈಡ್ ಫುಡ್ ಆರ್ಡರ್ ಮಾಡಿ ನಾನು ಅವ್ರು ಪಿಕ್ ಮಾಡಿ ಬರ್ಲಿಕ್ಕೆ ಹೋಗಾರೆ. ನನಗಲ್ಲ, ನಾನು ಮನೆ ಫುಡ್ಡೇ ತಿನ್ನೋದು. ಸೊ ಅಪ್ಪ ಅಮ್ಮ ಸಾಗರ್ ನಿಖಿಲ್ ಎಂಜಾಯ್ ಮಾಡ್ತಾರೆ ಇವತ್ತು. ಆ್ಯಂಡ್ ಡೆಕೋರೇಷನ್ ಕೂಡ ಮಾಡೀವಿ. ಸಿಂಪಲಾಗೆ ಮಾಡಿರೋದು, ಜಾಸ್ತಿ ಮಾಡಲಿಕ್ಕಾಗಲಿಲ್ಲ. ನನಗೆ ಜಾಸ್ತಿ ಟಯರ್ಡ್ ಆಗಿರ್ತೀನಿ ಯಾವಾಗಲೂ ಅಂದ್ಬಿಟ್ಟು ಎಷ್ಟಾಗ್ತದೋ ಅಷ್ಟೇ ಮಾಡಿರೋದು. ಆ್ಯಂಡ್ ನಮ್ಮಮ್ಮಗೆ ಅಷ್ಟರೊಳಗೆ ಖುಷಿ ಜಾಸ್ತಿ ಸಿಕ್ಬಿಟ್ಟದೆ. ಯಾಕಂದರೆ ನಾವೆಲ್ಲರೂ ಜೊತೆಗೆ ಸೆಲೆಬ್ರೇಟ್ ಮಾಡ್ತಿರೋದು ಆಫ್ಟರ್ 5 years. ಹಾಗಾಗಿ ಇವಾಗ ರೆಡಿ ಆಗಿವಿ ನಾನು ಅಮ್ಮ. ಇಲ್ಲೇ ನಮ್ಮ ಮನೆ ಕೆಳಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಅದು ಮುಗ್ದಾದ್ಮೇಲೆ ನಾನು ಬಂದುಬಿಟ್ಟು ಡೆಕೋರೇಷನ್ ತೋರಿಸ್ತೀನಿ ನಿಮಗೆ. ಇವಾಗ ಬರ್ಡೇ ಗರ್ಲ್ನ ತೋರಿಸ್ತೀನಿ. ಹಾಯ್, ಹ್ಯಾಪಿ ಬರ್ಡೇ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಬರ್ಡೇ ಗರ್ಲ್. ಆ್ಯಂಡ್ ಇವಾಗ ಬರ್ಡೇ ಗರ್ಲ್ದು ಫೋಟೋಶೂಟ್. ಈಗ ಒಂದು ಫೋಟೋಶೂಟ್ ಆದಮೇಲೆ ಕೇಕ್ ಕಟ್ಟಿಂಗ್ ಆಗ್ತಾ ಇದೆ. ಎಸ್, ಹ್ಯಾಪಿ ಬರ್ಡೇ ಅಮ್ಮ, ಹೀಗೆ ಯಾವಾಗಲೂ ಹ್ಯಾಪಿಯಾಗೇ ಇರು, ನಮಗೆ ಅದೇ ಇಷ್ಟ. ಆ್ಯಂಡ್ ಆ ಮಗು ಜೊತೆ ಫಸ್ಟ್ ಟೈಮ್ ಅಮ್ಮಂದು ಬರ್ಡೇ ಬಂತು. ಸೊ ಅಮ್ಮ ವಾಸ್ ರಿಯಲಿ ವೆರಿ ವೆರಿ ಹ್ಯಾಪಿ. ಅದಾದಮೇಲೆ ನಮಗೆ ಫುಡ್ ನಾವು ಹೊರಗಡೆಯಿಂದ ತೊಗೊಂಡು ಬಂದಿದ್ವಿ. ಥಾಯ್ ಮತ್ತು ಇಂಡಿಯನ್ ಮಿಕ್ಸ್ ಮಾಡಿದ್ವಿ. ಥಾಯ್ದು ಎಲ್ಲೋ ಕರಿ ನಮ್ಮ ಅಪ್ಪ ಅಮ್ಮಂಗೆ ತುಂಬಾ ಇಷ್ಟ. ಆ್ಯಂಡ್ ಇಂಡಿಯನ್ದು ಗೋಬಿ ಮಂಚೂರಿಯನ್, ಪನ್ನೀರ್ ಆ್ಯಂಡ್ ಬೇಬಿಕಾರ್ನ್ ಮಂಚೂರಿಯನ್ ತೊಗೊಂಡು ಬಂದಿದ್ವಿ.